ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನಡೆದ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ 4 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಕೆಕೆಆರ್ 18.5 ಓವರ್ಗಳಲ್ಲಿ 148/6 ರನ್ಗಳನ್ನು ಗಳಿಸಿ ಗುರಿ ತಲುಪಿತು. ಮುಂಬೈ ಇಂಡಿಯನ್ಸ್ ಇನ್ನಿಂಗ್ಸ್ ವಿಶ್ಲೇಷಣೆ. ಎಂಐ ಪರವಾಗಿ ಕ್ಯಾಮರನ್ ಬೋಶ್ 18 ಚೆಂಡುಗಳಲ್ಲಿ 38 ರನ್ಗಳ ವೇಗದ ಇನ್ನಿಂಗ್ಸ್ ಆಡಿದರು. ಹಾರ್ದಿಕ್ ಪಾಂಡ್ಯ 26 ರನ್, ತಿಲಕ್ ವರ್ಮಾ 20 ರನ್ಗಳಿಂದ ಮಧ್ಯಮ ಮಟ್ಟದ ಕೊಡುಗೆ ನೀಡಿದರು. ರೋಹಿತ್ ಶರ್ಮಾ 15 ರನ್ಗೆ ಔಟಾದುದು ದೊಡ್ಡ ಹಿನ್ನಡೆಯಾಯಿತು. ತಂಡವು ಆರಂಭದಲ್ಲೇ ವಿಕೆಟ್ ಕಳೆದುಕೊಂಡ ಕಾರಣ ದೊಡ್ಡ ಮೊತ್ತ ಕಟ್ಟಲು ವಿಫಲವಾಯಿತು. 20 ಓವರ್ಗಳಲ್ಲಿ ಕೇವಲ 147/8 ಮಾತ್ರ ಗಳಿಸಿತು. ಕೆಕೆಆರ್ ಬೌಲಿಂಗ್ ಹೀರೋಗಳು. ಸುನೀಲ್ ನರೈನ್ ಅತ್ಯಂತ ಆರ್ಥಿಕವಾಗಿ ಬೌಲಿಂಗ್ ಮಾಡಿ 4 ಓವರ್ಗಳಲ್ಲಿ ಕೇವಲ 13 ರನ್ ನೀಡಿ 1 ವಿಕೆಟ್ ಪಡೆದರು. ಕಾರ್ತಿಕ್ ತ್ಯಾಗಿ 2 ವಿಕೆಟ್ ಪಡೆದು ಮಧ್ಯ ಓವರ್ಗಳಲ್ಲಿ ಒತ್ತಡ ಸೃಷ್ಟಿಸಿದರು. ಸೌರಭ್ ದುಬೆ ಕೂಡ 2 ವಿಕೆಟ್ ಕಿತ್ತು ಪ್ರಮುಖ ಬ್ಯಾಟರ್ಗಳನ್ನು ಔಟ್ ಮಾಡಿದರು. ಕೆಕೆಆರ್ ಚೇಸ್ ವಿಶ್ಲೇಷಣೆ. ನಾಯಕ ಅಜಿಂಕ್ಯ ರಹಾನೆ ಉತ್ತಮ ಆರಂಭ ನೀಡಿದರು. ಮನೀಶ್ ಪಾಂಡೆ 45 ರನ್ಗಳ ಜವಾಬ್ದಾರಿಯುತ ಇನ್ನಿಂಗ್ಸ್ ಆಡಿದರು. ರೋವ್ಮನ್ ಪವೆಲ್ 40 ರನ್ಗಳ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಪಂದ್ಯವನ್ನು ಕೆಕೆಆರ್ ಕಡೆ ತಳ್ಳಿದರು. ಕೊನೆಯಲ್ಲಿ ರಿಂಕು ಸಿಂಗ್ ಶಾಂತವಾಗಿ ಪಂದ್ಯ ಮುಗಿಸಿದರು. ಎಂಐ ಬೌಲಿಂಗ್. ಜಸ್ಪ್ರೀತ್ ಬುಮ್ರಾ ನಿಯಂತ್ರಿತ ಬೌಲಿಂಗ್ ಮಾಡಿ 4 ಓವರ್ಗಳಲ್ಲಿ 26 ರನ್ ನೀಡಿ 1 ವಿಕೆಟ್ ಪಡೆದರು. ಕಾರ್ಬಿನ್ ಬೋಶ್ 3 ವಿಕೆಟ್ ಪಡೆದು ಹೋರಾಟ ನೀಡಿದರು. ಆದರೆ ಇತರ ಬೌಲರ್ಗಳು ರನ್ಗಳನ್ನು ನಿಯಂತ್ರಿಸಲು ವಿಫಲರಾದರು. ಪಂದ್ಯದ ಟರ್ನಿಂಗ್ ಪಾಯಿಂಟ್. ರೋವ್ಮನ್ ಪವೆಲ್ ಮತ್ತು ಮನೀಶ್ ಪಾಂಡೆ ನಡುವಿನ ಜೊತೆಯಾಟ ಪಂದ್ಯವನ್ನು ಸಂಪೂರ್ಣವಾಗಿ ಕೆಕೆಆರ್ ಕಡೆ ತಿರುಗಿಸಿತು. ಎಂಐ ಮಧ್ಯ ಓವರ್ಗಳಲ್ಲಿ ಹಿಡಿತ ಸಾಧಿಸಿದ್ದರೂ ಕೊನೆಯ ಓವರ್ಗಳಲ್ಲಿ ಕೆಕೆಆರ್ ಬ್ಯಾಟರ್ಗಳು ಒತ್ತಡವನ್ನು ಸುಲಭವಾಗಿ ನಿಭಾಯಿಸಿದರು. ಪಂದ್ಯದ ಸಾರಾಂಶ. ಎಂಐ 147/8 20, ಕೆಕೆಆರ್ 148/6 18.5. ಫಲಿತಾಂಶ: ಕೆಕೆಆರ್ 4 ವಿಕೆಟ್ ಜಯ. ಪಂದ್ಯಶ್ರೇಷ್ಠ ಪ್ರದರ್ಶನ: ಮನೀಶ್ ಪಾಂಡೆ ಮತ್ತು ರೋವ್ಮನ್ ಪವೆಲ್ ಬ್ಯಾಟಿಂಗ್, ಸುನೀಲ್ ನರೈನ್ ಬೌಲಿಂಗ್.